ರುದ್ರ, ದೇವ, ಶಂಭುವೆ, ಕಡುಕೋಪದಿಂದ ಜಡೆಗಳಂ ಕಿತ್ತಿಟ್ಟು ಗುಡಿಸಿ ಆರ್ಭಟಿಸುತ್ತ ಕೊಡು 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 ವರವೆನ್ನುತ್ತ ಹೀಗೆ ಗಂಭೀರ ಗಡುಸು ಧ್ವನಿಯಲ್ಲಿ ಕಲಾವಿದರು ಒಡಪು ನುಡಿಯುತ್ತಾ ಆರ್ಭಟಿಸುತ್ತಿದ್ದರೆ ಅದು ವೀರಭದ್ರನ ಕುಣಿತ. ಈ ವೀರಭದ್ರನ ಕುಣಿತ ಎಂಬುದು ಕರ್ನಾಟಕದ ಪಾರಂಪರಿಕ ಜನಪದ ಕಲೆಗಳಲ್ಲಿ ಒಂದಾಗಿದೆ. ಇದು ಶೈವ ಸಂಪ್ರದಾಯಕ್ಕೆ ಸೇರಿದ ಕರ್ನಾಟಕದ ಜನಪದ ಧಾರ್ಮಿಕ ವೀರನೃತ್ಯ ಅಂತಲೂ ಕೂಡ ಕರೀತಾರೆ. ಅದೇ ರೀತಿ ಈ ವೀರಭದ್ರನ ಕುಣಿತವನ್ನು ಹಳೆಯ ಮೈಸೂರು ಪ್ರದೇಶಗಳಲ್ಲಿ ಲಿಂಗದ ವೀರ ಕುಣಿತವೆಂತಲೂ ಕೂಡ ಕರೀತಾರೆ. ಇದನ್ನೇ ಉತ್ತರ ಕರ್ನಾಟಕದಲ್ಲಿ ಪುರವಂತರ ಕುಣಿತ ಅಂತೇಳಿ ಜನಪ್ರಿಯವಾಗಿದೆ. ನಮ್ಮಲ್ಲಿ ಕೆಲವೊಂದು ಜನಪದ ಕಲೆಗಳು ಜಾತಿಯ ಚೌಕಟ್ಟಿನಲ್ಲಿ ವಂಶಪಾರಂಪರ್ಯವಾಗಿ ನಡೆದುಕೊಂಡು ಬಂದಿರುವುದನ್ನು ನಾವು ನೋಡ್ಬೋದಾಗಿದೆ. ಈ ವೀರಭದ್ರನ ಕುಣಿತ ಕೂಡ ವಂಶಪಾರಂಪರ್ಯವಾಗಿ ನಡೆದುಕೊಂಡು ಬಂದಿರುವಂತಹ ಒಂದು ಕಲೆಯಾಗಿದೆ. ಈ ಜನಪದ ಕುಣಿತವನ್ನು ವೀರಶೈವ ಸಂಪ್ರದಾಯಕ್ಕೆ ಸೇರಿದವರು ವಂಶಪಾರಂಪರ್ಯವಾಗಿ ಈ ಕಲಾವೃತ್ತಿಯನ್ನು ರೂಢಿಸಿಕೊಂಡು ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ವೀರಭದ್ರನ ಕುಣಿತ ಒಬ್ಬ ವ್ಯಕ್ತಿಯ ಕುಣಿತವಾಗಿರ್ತದೆ. ಇದೊಂದು ಸಾಮೂಹಿಕ ನೃತ್ಯವಲ್ಲ. ಆದರೂ ಕೆಲವರು ಇದನ್ನು ವೀರಗಾಸೆ ಅಂತ ಹೇಳಿ ಭಾವಿಸಿದ್ದಾರೆ. ಆದರೆ ವೀರಗಾಸೆಯೇ ಬೇರೆ. ಅದು ಅಂದರೆ ವೀರಗಾಸೆ ಒಂದು ಸಾಮೂಹಿಕ ನೃತ್ಯವಾಗಿರ್ತದೆ. ಈ ವೀರಭದ್ರನ ಕುಣಿತದ ಕಲಾವಿದರ ವೇಷಭೂಷಣಗಳು ಹೆಚ್ಚು ಆಕರ್ಷಕವಾಗಿರ್ತವೆ. ತಲೆಗೆ ಚಮರಿ ಮೃಗದ ಚೌರಿ, ಎರಕದ ಲಿಂಗಗಳು, ಹಣೆಗೆ ಭಸ್ಮ, ಗಂಧ, ಕುಂಕುಮಗಳ ಅಲಂಕಾರ, ಕೊರಳಿಗೆ ರುದ್ರಾಕ್ಷಿ ಮಾಲೆ. ಹೀಗೆ ನೀವಿಲ್ಲಿ ವೀರಭದ್ರನ ಕುಣಿತದ ವೇಷಧಾರಿಗಳನ್ನು ನೋಡ್ತಿದ್ದೀರಲ್ಲ, ಹಾಗೆ ಇವರ ವೇಷಭೂಷಣಗಳು ಹೆಚ್ಚು ಆಕರ್ಷಕವಾಗಿರ್ತವೆ. ಈ ವೀರಭದ್ರನ ಕುಣಿತದ ಪ್ರದರ್ಶನ ಕಲೆಗೆ ಸಂಗೀತಕ್ಕಾಗಿ ತಮಟೆಯನ್ನು, ಓಲ್ಗವನ್ನು ಬಳಸ್ತಾರೆ. ಕೆಲವು ಕಡೆ ತಮಟೆ ಬದಲಾಗಿ ಕರಡೆ ವಾದ್ಯಗಳನ್ನು ಕೂಡ ಬಳಸ್ತಾರೆ. ವೀರಭದ್ರನ ವೇಷಧಾರಿ ಈ ಶಿವಪುರಾಣದ ದಕ್ಷಯಾಗ, ವೀರಭದ್ರನ ಜನನ ಮತ್ತು ವೀರಭದ್ರನ ವಿಜಯ ಮುಂತಾದ ಕಥನಗಳನ್ನು, ಒಡಪುಗಳನ್ನು ಹೇಳುವುದರ ಮೂಲಕ ಪ್ರದರ್ಶನ ಕೊಡ್ತಾನೆ. ಈ ವೇಳೆಯಲ್ಲಿ ವೀರಭದ್ರನ ವೇಷಧಾರಿ ಪಕ್ಕವಾದ್ಯಗಳ ಗತ್ತಿಗೆ ತಕ್ಕಂತೆ ಲಯಬದ್ಧವಾಗಿ ವೃತ್ತಾಕಾರದಲ್ಲಿ ನರ್ತಿಸ್ತಾ ಇರ್ತಾನೆ. ಇದೇ ಸಮಯದಲ್ಲಿ ವಿಶೇಷ ವೇಷವನ್ನೇನನ್ನೂ ಧರಿಸದಂತಹ ಸಾಮಾನ್ಯ ವ್ಯಕ್ತಿಯೊಬ್ಬ ಬಲರೇ ವೀರ, ಹರೋಹರ ಎಂದು ಕಾಕು ಹೇಳುತ್ತಾ ಜಾಕ್ಟೆ ಬಡಿಯುತ್ತಾ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗುತ್ತಿರುತ್ತಾನೆ. ಇದು ವೀರಭದ್ರನ ಕುಣಿತದ ಕಲೆಯ ಪ್ರದರ್ಶನ ಆಗಿದೆ. ಕೆಲವೊಮ್ಮೆ ಈ ಜಾನಪದ ಕಲೆಯ ತೀವ್ರತೆಯನ್ನು ಮತ್ತಷ್ಟು ಹೆಚ್ಚಿಸಲಿಕ್ಕೆ ಆ ವೀರಭದ್ರನ ವೇಷವನ್ನು ಧರಿಸಿರುವಂತಹ ವ್ಯಕ್ತಿ ಉರಿಯುವ ಕರ್ಪೂರವನ್ನು ಅಂಗೈ ಮೇಲೆ ಇಟ್ಕೊಳ್ತಾನೆ. ಕೆಲವೊಮ್ಮೆ ನಾಳಿಗೆಯ ಮೇಲೆ ಆ ಕರ್ಪೂರವನ್ನು ಉರಿಯುವಂಥದ್ದನ್ನು ಇಟ್ಕೊಳ್ತಾನೆ. ಮತ್ತು ನೀರು ತುಂಬಿದ ಚೆಂಬನ್ನು ಹೊತ್ತು ನೀರು ಚೆಲ್ಲದಂತೆ ಸುತ್ತುತ್ತಾನೆ. ಹಕ್ಕಿ ತುಂಬಿದ ಚೆಂಬನ್ನು ಹಕ್ಕಿ ಚೆಲ್ಲದಂತೆ ತಿರುಗಿಸ್ತಾನೆ. ಇಂಥ ಚಮತ್ಕಾರಗಳನ್ನು ಪ್ರದರ್ಶಿಸುವ ಮೂಲಕ ನೋಡುಗರನ್ನು ನಿಬ್ಬೆರಗಾಗಿಸ್ತಾನೆ. ಹಿಂದೆಲ್ಲ ಈ ವೀರಭದ್ರನ ವೇಷಧಾರಿಗಳನ್ನು ಮದುವೆ, ಗೃಹ ಪ್ರವೇಶ ಮುಂತಾದ ಶುಭ ಸಂದರ್ಭಗಳಲ್ಲಿ ಗೌರವಯುತವಾಗಿ ಬರಮಾಡ್ಕೊಳ್ತಾ ಇದ್ದರು. ಈ ವೀರಭದ್ರ ಕುಣಿತವನ್ನು ಏರ್ಪಡಿಸ್ತಾ ಇದ್ದರು. ಹಳೆ ಮೈಸೂರು ಪ್ರದೇಶಗಳಲ್ಲಿ ಈ ಅರಸರುಗಳು, ವೀರಶೈವರು, ಕೆಲವು ಭಾಗಗಳಲ್ಲಿ ಒಕ್ಕಲಿಗರು, ಆಲುಮತದ ಕುರುಬರು ಮತ್ತು ಮಡುವಾಡರು ಶುಭ ಸಮಾರಂಭಗಳಿಗೆ ವೀರಭದ್ರ ವೇಷಧಾರಿಗಳನ್ನು ಗೌರವಯುತವಾಗಿ ಕರೆಸಿಕೊಳ್ತಿದ್ರು. ಆದರೆ ಈಚೆಗೆ ರಾಜಕೀಯ ಸಭೆ ಸಮಾರಂಭಗಳಿಗೆ, ಮೆರವಣಿಗೆಗೆ, ಬ್ಯಾಂಕುಗಳ ಉದ್ಘಾಟನೆಗೆ, ಹೀಗೆ ಎಲ್ಲ ರೀತಿಯ ಮೆರವಣಿಗೆನಲ್ಲೂ ಕೂಡ ಈ ವೀರಭದ್ರ ವೇಷಧಾರಿಗಳು ಹಾಜರಾಗೋದನ್ನು ನಾವು ನೋಡ್ಬೋದಾಗಿದೆ. ಹಿಂದೆಲ್ಲ ಈ ವೀರಭದ್ರನ ವೇಷ ಧರಿಸುವವರು ಸಾಮಾನ್ಯವಾಗಿ ಮಡಿಮೈಲಿಗೆ ವಿಚಾರದಲ್ಲಿ ತುಂಬ ಕಟ್ಟುನಿಟ್ಟಾಗಿ ಇರ್ತಾಯಿದ್ರು. ವೀರಭದ್ರನ ಕುಣಿತ ಮುಗಿಯುವವರೆಗೂ ಉಪವಾಸ ಮಾಡ್ತಾಯಿದ್ರು. ವೀರಭದ್ರನನ್ನು ಸಾಂಪ್ರದಾಯಿಕವಾಗಿ ಮನೆಗೆ ಬರಮಾಡಿಕೊಳ್ಳುತ್ತಿದ್ದಂತಹ ಕುಟುಂಬಗಳು ತಮ್ಮ ಮನೆಗೆ ಸಾಕ್ಷಾತ್ ವೀರಭದ್ರನೇ ಬಂದಿದ್ದಾನೆ ಅಂತೇಳಿ ಭಾವಿಸ್ತಾ ಇದ್ರು. ಇಂತಹ ಒಳ್ಳೆಯ ಪಾರಂಪರಿಕ ಜನಪದ ಕಲೆಯಾಗಿರುವಂತಹ ಈ ವೀರಭದ್ರನ ಕುಣಿತ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರು ಕಳಿಸಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.